ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. 2026ರ ಬಿಗ್ಗೆಸ್ಟ್ ಸ್ಕ್ಯಾಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಈ ರಾಜಾ ಸಾಬ್ ಸಿನಿಮಾ ಅಂತ ಹೇಳ್ಬೋದು. ಇದು ಮಾರುತಿ ಅವ್ರ ಆಕ್ಷನ್ ಕಟ್ ಹೇಳಿ ಪ್ರಭಾಸ್ ಇನ್ನಿತರ ನಟಿಸಿರೋ ಸಿನಿಮಾ. ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ, ಕತೆ ಏನಿದೆ ನೀವು ಟ್ರೈಲರ್ ಅಲ್ಲಿ ಏನ್ ನೋಡಿರ್ತೀರೋ ಅದೇ ಕತೆ. ಇನ್ನೂ ನಿಜ ಹೇಳ್ಬೇಕಂದ್ರೆ ಅದಕ್ಕಿಂತ ಕಮ್ಮಿನೇ ಇದೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ, ನಾವು ಒಂದಷ್ಟು ವರ್ಷಗಳಿಂದ ಪ್ರಭಾಸ್ ಅವ್ರನ್ನ ಈ ಪ್ಯಾನ್ ಇಂಡಿಯಾ ಸಿನಿಮಾ, ಆಕ್ಷನ್ ಸಿನಿಮಾಗಳಲ್ಲಿ ನೋಡಿ ನೋಡಿ ಒಂಚೂರು ಬೋರ್ ಆಗಿತ್ತು. ಅದನ್ನ ಬಿಟ್ಟು ಹಳೆ ಟ್ರ್ಯಾಕ್ ಬಂದಿದ್ದಾರೆ ಅಂದ್ರೆ ಅದು ಸ್ವಲ್ಪ ಖುಷಿ ಕೊಡ್ತು. ಅದಾದ್ಮೇಲೆ ಇನ್ನು ಎರಡನೇ ಖುಷಿ ಕೊಟ್ಟಿದ್ದು ಅಂದ್ರೆ, ಈ ಸಿನಿಮಾದಲ್ಲಿ ಪ್ರಭಾಸ್ ಅವರ ಟೈಟ್ಲಿ ಅನಿಮೇಷನ್ ಕಾರ್ಡ್ ಇತ್ತು, ಅದು ಚೆನ್ನಾಗಿತ್ತು. ಈ ಸಿನಿಮಾಗಿಂತ ಜಾಸ್ತಿ ಅದಕ್ಕೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅನ್ನಿಸ್ತು. ಮೂರನೇದು ಇಂಟರ್ವೆಲ್ ಬಿಟ್ಟಿದ್ದೆ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ನಾಲ್ಕನೇದು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಮುಗೀತು, ರಾಜಾ ಸಾಬ್ ಪಾರ್ಟ್ 2 ಬರುತ್ತೆ ಅಂತ ಹಾಕಿದ್ರು. ಅಲ್ಲಿಗೆ ಥಿಯೇಟರ್ಗೆ ಮತ್ತೆ ಡೈರೆಕ್ಟರ್ ಮಾರುತಿಯವ್ರಿಗೆ ಕೈ ಮುಗಿದು ಓಡೋದೆ. ಅದು ತುಂಬಾ ಖುಷಿ ಕೊಟ್ಟ ಸಮಯ. ನಾಲ್ಕನೇದು ಒಂದಷ್ಟು BGM ಸಾಂಗ್ಸು ಅಲ್ಲಲ್ಲಿ ಚೆನ್ನಾಗಿದ್ದಾವೆ. ಐದನೇದು ಒಂದಷ್ಟು ತಾಯಿ ಮೊಮ್ಮಗನ ಸೀನ್ಸು ಲಿಟ್ಲು ಬಿಟ್ಟು ವರ್ಕ್ ಆಗಿದ್ದಾವೆ. ಇನ್ನು ಕಷ್ಟ ಕೊಟ್ಟಿದ್ದು ಅಂದ್ರೆ, ಇಡೀ ಸಿನಿಮಾನೇ ಕಷ್ಟ ಕೊಡ್ತು ಅಂದ್ರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಈ ಸಿನಿಮಾದ ಡೈರೆಕ್ಟರು ಮಾರುತಿಯವರು ಇದಕ್ಕಿಂತ ಮುಂಚೆ ಬಲೆ ಬಲೆ ಮಗಾಡಿವೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಮರವಿನ ಬಗ್ಗೆ. ಹಾಗೆ ಈ ಸಿನಿಮಾನು ಡೈರೆಕ್ಟರು ಮರ್ತೋಗಿದ್ರೆ ಇವತ್ತು ನಾನು ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇನ್ನು ಈ ಸಿನಿಮಾದ ನಾನು ಜಾಸ್ತಿ ಕಷ್ಟ ಕೊಟ್ಟಿದ್ದು ಅಂದ್ರೆ, ಈ ಸಿನಿಮಾದ ರೈಟಿಂಗು, ಈ ಸಿನಿಮಾದ ಬಜೆಟ್ 400 ರಿಂದ 500 ಕೋಟಿ ಅಂತ ನೀವು ಗೂಗಲ್ ಅಲ್ಲಿ ಹುಡ್ಕೋದ್ರೆ ಕಾಣಿಸುತ್ತೆ. ಆದರೆ 400 ರಿಂದ 500 ಕೋಟಿ ಹಾಕಿದ್ದಾರೆ ಅಂತ ನಿಮ್ಗಲ್ಲಿ ಸಿನಿಮಾದ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಅಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಈ ಸಿನಿಮಾದಲ್ಲಿ ರೈಟಿಂಗ್ ಎಷ್ಟು ವೀಕ್ ಮತ್ತೆ ಥಿನ್ ಲೈನ್ ಸ್ಟೋರಿ ಅಂದ್ರೆ 80s 90s ಅಲ್ಲಿ ಸಮೇತ ಇದಕ್ಕಿಂತ ಬೆಟರ್ ಆಗಿತ್ತು ಅಂತ ಅನ್ಸುತ್ತೆ. ನಾರ್ಮಲ್ ಆಗಿ ಸೀನ್ ಟು ಸೀನ್ ಟ್ರಾನ್ಸಿಷನ್ ಇರ್ತವೆ ಸಿನಿಮಾದಲ್ಲಿ. ಅದನ್ನು ಕೆಲವರು ಓಪನ್ ಎಂಡು ರೈಟಿಂಗ್ ಅಲ್ಲೇ ಬರ್ಕೊಂಡು ಅದನ್ನ ಅಚೀವ್ ಮಾಡ್ತಾರೆ. ಇನ್ನು ಕೆಲವರು ಅದನ್ನ ಪೋಸ್ಟಲ್ ನೋಡ್ಕೊಂತಾರೆ. ಆದ್ರೆ ಈ ಸಿನಿಮಾ ನೋಡ್ತಿದ್ದ ಅಷ್ಟು ಹೊತ್ತು ಫೇಡ್ ಇನ್ ಫೇಡ್ ಔಟ್ ನ ಈ ಸಿನಿಮಾಗೋಸ್ಕರನೇ ಕಂಡುಹಿಡಿದಿದ್ದಾರೇನೋ ಅಂತ ಅನಿಸ್ತು. ಅಷ್ಟು ಸಖತ್ತಾಗಿ, ಅಷ್ಟು ವರೆಸ್ಟ್ ಆಗಿ ಫೇಡ್ ಇನ್ ಫೇಡ್ ಔಟ್ ನ ಯಥೇಚ್ಛವಾಗಿ ಯೂಸ್ ಮಾಡಿರೋ ಸಿನಿಮಾ ಅಂದ್ರೆ ಇಂಡಿಯನ್ ಅಲ್ಲ, ವರ್ಲ್ಡ್ ಸಿನಿಮಾದಲ್ಲೇ ನಾನು ನೋಡಿರೋ ಪ್ರಕಾರ ಇದೆ ಅನ್ಸುತ್ತೆ. ಇನ್ನು ನನಗೆ ಕಷ್ಟ ಕೊಟ್ಟಿದ್ದು ಅಂದ್ರೆ, ಆಗ್ಲೇ ಹೇಳ್ದಂಗೆ ಇಡೀ ಸಿನಿಮಾನೇ ಕಷ್ಟ ಕೊಡ್ತು. ನಾನು ಈ ಸಿನಿಮಾಗೆ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಆ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರು ನನ್ನ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗದಿರೋ ಸಿನಿಮಾ ಅಂದ್ರೆ 2026ರಲ್ಲಿ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂಚೂರು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಬಟನು ಒಂಚೂರು ಜೋರಾಗಿ ಒತ್ತಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಕತೆ ಗೀತೆ ಇವೆಲ್ಲ ನನಗೇನು ಬೇಡಾಗರು. ನಾನು ಪ್ರಭಾಸು, 3 ಹೀರೋಯಿನ್ನು, ಅಜ್ಜಿ ಮೊಮ್ಮಗನ ಕತೆ, ಇಂಥ ಎಲಿಮೆಂಟ್ಸ್ಗೋಸ್ಕರ ನೋಡ್ತೀನಿ ಅಂದ್ರೆ ಗಿವ್ ಎ ಟ್ರೈ.